ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಭಗವತ್ಯೈ ಸೀತಾಯೈ ನಮಃ. ಭಗವತೆ ಹನುಮತೆ ನಮಃ. We see in this world people with different capacities, and in looks also, and in behavior also, conduct also, we see different type of people. In fact, everybody seems to be a unique masterpiece of Paramatma. ಈ ಲೋಕದಲ್ಲಿ ನಾವು ಎಷ್ಟೋ ರೂಪದ ಜನಗಳನ್ನು ನೋಡ್ತೇವೆ, ಎಷ್ಟೋ ವರ್ತನೆಗಳ ಜನಗಳನ್ನು ನೋಡ್ತೀವಿ, ಬೇರೆ ಬೇರೆ ಥರ ನಡ್ಕೊಳ್ಳೋರು ನೋಡ್ತೀವಿ. ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಥರ ಇದ್ದೀವಿ ನೋಡಿ. ಇಷ್ಟು ಸಾವಿರ ಜನ, ಲಕ್ಷಾಂತರ ಜನ ಇದ್ದಾರೆ, ಒಬ್ಬೊಬ್ಬರು ಇನ್ನೊಬ್ಬರ ಥರ ಇಲ್ಲ, ಒಬ್ಬೊಬ್ಬರು ಇನ್ನೊಬ್ಬರ ಥರ ಇರಲ್ಲ. ಹಾಗೇನಾದ್ರು ನೋಡೋಕ್ಕಿದ್ರೂ ಕೂಡ ನಡತೆ ಬೇರೆ ಬೇರೆ ಥರ ಇರುತ್ತೆ, ಗುಣಗಳು ಬೇರೆ ಬೇರೆ ಥರ ಇರುತ್ತೆ. ಸೊ ದಿಸ್ ಇಸ್ ದಿ ಬ್ಯೂಟಿ ಆಫ್ ಪರಮಾತ್ಮ ಸೃಷ್ಟಿ. ಬಟ್ ಈ ಜಸ್ಟ್ ಒಂದೇನು ಕ್ಷಣದಲ್ಲಿ ಯೋಚನೆ ಮಾಡಿ ನೋಡಿ, ಪರಮಾತ್ಮನೇ ಇವಾಗ ಜನ್ಮ ತಗೊಳ್ತಾ ಇದ್ದಾರೆ. Now Paramatma is coming, he is going to take birth now. Not as a human being of a normal birth, not as a human being taking birth in any place because of karma bandhanam. We all are born by karma. When you say karma means, that is why we have limitations. ನಮ್ಮೆಲ್ಲರ ಜನ್ಮ ಹೆಂಗಾಗ್ತಾ ಇದೆ, ಕರ್ಮದಿಂದ ಆಗ್ತಾ ಇದೆ. ನಾವು ಯಾರು ಕೂಡ ಹುಟ್ಟಬೇಕು ಅಂತ ಆಸೆ ಪಟ್ಟು ಹುಟ್ಟಿಲ್ಲ. ಯಾರಾದರೂ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ರಾ? ಇವಾಗ ಇಲ್ಲಿಂದ ನಾವು ಇದು ಸತ್ಸಂಗ ಮುಗಿದ ತಕ್ಷಣ ಓಡೋಬೇಕು ಅಂತ ಖಂಡಿತ ಆಸೆ ಇರುತ್ತೆ. ಆದರೆ ಹುಟ್ಟಬೇಕು ಅಂತ ಆಸೆ ಪಟ್ಟು ಯಾರು ಬಂದಿಲ್ಲ ತಾನೆ? ಬಂದಿದ್ದಾರೆ ಯಾರಾದರೂ? ಹುಟ್ಟಬೇಕು ಅಂತ ಆಸೆ ಯಾರೂ ಪಟ್ಟಿಲ್ಲ. ಸೊ ವಿತೌಟ್ ಅವರ್ ಡಿಸೈರ್, ಅಟ್ ಲೀಸ್ಟ್ ವಿ ಡು ನಾಟ್ ನೋ ದಟ್ ವಿ ಹ್ಯಾವ್ ಡಿಸೈರ್ಡ್. ವಿ ಡು ನಾಟ್ ನೋ ದಟ್ ವಿ ಹ್ಯಾವ್ ಡಿಸೈರ್. ನಾವು ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದೀವ ಇಲ್ಲ ಕೂಡ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮಲ್ಲಿ ಜಾಸ್ತಿ ತುಂಬಿರೋದು ಯಾವುದು? ಅದಕ್ಕೆ ಅಜ್ಞಾನ ಅಂತ ಹೆಸರು. ವಾಟ್ ಈಸ್ ಫುಲ್ ಇನ್ ಅಸ್ ಇಸ್ ignorance, lack of knowledge. But now Paramatma is going to be born. Paramatma is going to be born in the form of a human being, but not just like a human being. Paramatma ಇವು ಹುಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿದ್ದಾರೆ. ಯಾರ್ಯಾರು? ಕೌಸಲ್ಯ ದೇವಿ, ಕೈಕೇಯಿ, ಸುಮಿತ್ರ, ಎಲ್ಲರೂ ಕೂಡ ಇವಾಗ ದೇವಿಯ ಕೃಪೆಯಿಂದ, ಪರಮಾತ್ಮ ಕೃಪೆ, ಎಲ್ಲರೂ ಕೂಡ ಇವಾಗ ಪರಮಾತ್ಮನನ್ನು ಜನ್ಮ ಕೊಡೋಕ್ಕೋಸ್ಕರ ತಯಾರಾಗಿದ್ದಾರೆ. ಆ ಯಾವುದು ಸಮಯ? ಒಳ್ಳೆ ಸಮಯ ಬಂದಿದೆ. ಜ್ಯೋತಿಷ ಶಾಸ್ತ್ರ ಪ್ರಕಾರವಾಗಿ ವಸಂತ ಮಾಸ, ವಸಂತ ಋತು ಸಮಯದಲ್ಲಿ ಯಾವುದು? ಚೈತ್ರ ಮಾಸ. ಚೈತ್ರ ಮಾಸ ಏನು? ಚೈತ್ರ ಮಾಸ ಒಳ್ಳೆ ಶುಭ ಮುಹೂರ್ತ ಬಂದಿದೆ. ಮಧ್ಯಾಹ್ನದ ವೇಳೆ ಹತ್ತಿರ ಬರ್ತಾ ಇದೆ. ಅವಾಗ ಶುಕ್ಲ ಪಕ್ಷದಲ್ಲಿ ಎಲ್ಲರೂ ಕೂಡ ತುಂಬ ಮನಸ್ಸಿಂದ ಕಾಯ್ತಾ ಇದ್ದಾರೆ. ಆಲ್ ಆಫ್ ದೆಮ್ ಆರ್ ವೇಟಿಂಗ್ ನೌ ವಿತ್ ಫುಲ್ ಮೈಂಡ್, ಕಂಪ್ಲೀಟ್ಲಿ ಡಿವೋಟೆಡ್ ಟು ಪರಮಾತ್ಮ. ಸೊ ದಟ್ ಇಸ್ ವಾಟ್ ಇಸ್ ದಿ ಬ್ಯೂಟಿಫುಲ್ ಎಪಿಸೋಡ್ ಗೋಯಿಂಗ್ ಟು ಕಮ್ ನೌ. जोग लगन ग्रह बार तिथि, सकल भये अनुकूल, चर अरु अचर हर्ष जुत, राम जन्म सुख मूल. ಯೋಗ ಅಂದರೆ ಯೋಗ, ಲಗನ ಅಂದರೆ ಲಗ್ನ, ಗ್ರಹ ಅಂತ ಹೇಳಿದ್ರೆ ಗ್ರಹಗಳು, ಬಾರ್ ಅಂದರೆ ವಾರ, ತಿಥಿ ಅಂದರೆ ತಿಥಿ, ಸಕಲ ಭಯ ಅನುಕೂಲ, ಎಲ್ಲವೂ ಅನುಕೂಲವಾಗಿ ಬಂದಿದೆ. ಇವಾಗ ಪರಮಾತ್ಮನ ಜನ್ಮಕ್ಕೆ ಬೇಕಾಗಿರುವ ಎಲ್ಲ ಪಂಚಾಂಗ ಚೆನ್ನಾಗಿದೆ. ಇವಾಗ ಪಂಚಾಂಗ ಚೆನ್ನಾಗಿದೆ. ಚರ್ ಅರ್ ಅಚರ್ ಅಂದರೆ, ಚರ ಅಂತ ಹೇಳಿದ್ರೆ ಜಡ ಪ್ರಕೃತಿ, ಅಚರ ಇಸ್ ಜಡ ಪ್ರಕೃತಿ, ಚರ ಇಸ್ ಚೈತನ್ಯ ಪ್ರಕೃತಿ. ಎಲ್ಲರೂ ಸಂತೋಷವಾಗಿದ್ದಾರಂತೆ. ಎಲ್ಲರೂ ಸಂತೋಷವಾಗಿರೋ ಸಮಯದಲ್ಲಿ ಏನಾಗುತ್ತೆ? ಕೋಗಿಲೆ ಏನು ಮಾಡುತ್ತೆ? ಅವಾಗ ಕೋಗಿಲೆ ಕೂಗುತ್ತೆ, ಹಕ್ಕಿಗಳು ಹಾಡಾಡ್ತಾ ಇದೆ, ನವಿಲು ಕೂಗ್ತಾ ಇದೆ, ನದಿಗಳು ತುಂಬ ಸುಂದರವಾಗಿ ಹರಿತಾ ಇದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಆಲ್ ದ ಬ್ಯೂಟಿಫುಲ್, ವಾಟ್ ಎವರ್ ಯು ಕಾಲ್ ಎಸ್ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್, ಕೂಲ್,
very soft breeze is there, the peacock is beautifully crying, and you see even the birds are chirping very nicely, the cuckoo is cooing nicely, everywhere you see, cows are also very happy, every single living being seems to be happy now. ಎಲ್ಲ ಜೀವರಾಶಿಗಳೆಲ್ಲವೂ ಕೂಡ ಅಷ್ಟು ಸುಂದರವಾಗಿ, ಚಿಟ್ಟೆಗಳು ನೋಡೋ ಎಲ್ಲ ಕಡೆ ಚಿಟ್ಟೆ, everywhere you see butterflies are flying here and the colorful butterflies are flying, all flowers are blossoming, everywhere there is fragrance and branches and everything is so beautiful, and that is the right time when Bhagavan Sri Ram is going to be born. Naumi Tithi Madhu Mas Punita, Sukal Pacha Abhijita Hari Preeta, Madhya Divasa Ati Seetana Ghama, Pavana Kala Loka Vishrama. ಹದಿನೈದು ತಿಥಿಗಳಲ್ಲಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದ ಸಮಯ ನವಮಿ ತಿಥಿ ಬಂದಿದೆ. ಮಧುಮಾಸ ಅಂತ ಹೇಳಿದ್ರೆ ವಸಂತ ಋತು, ಅದೇ ಸಮಯದಲ್ಲಿ ಚೈತ್ರ ಮಾಸ ಅಂದರೆ ಮಧುಮಾಸ, ಅದಕ್ಕೆ ಇನ್ನೊಂದು ಹೆಸರು. ಶುಕ್ಲ ಪಕ್ಷದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ, ಅಭಿಜಿತ್ ಅಂದರೆ ಯಾವ ಸಮಯ ಗೊತ್ತಾ, 11:30 12:30 ಒಳಗಡೆ ಬರುತ್ತೆ ಪ್ರತಿದಿನ. ಎವ್ರಿ ಡೇ ವಿ ಹ್ಯಾವ್ ಅಭಿಜಿತ್ ಮುಹೂರ್ತ ಬಿಟ್ವೀನ್ ಅಪ್ರಾಕ್ಸಿಮೇಟ್ಲಿ 11:30 and 12:30. ದಿಸ್ ಅಭಿಜಿತ್ ಮುಹೂರ್ತ ಇಸ್ ನಾಟ್ ಅಫೆಕ್ಟೆಡ್ ಬೈ ಎನಿ ಅದರ್ ದೋಷ ಆಫ್ ದ ಡೇ. Suppose you did not find the right time, and nothing, you are not able to plan properly, and then you want to do some good activity. So if you could not plan it earlier, and you did not see the Rahuka, nothing, you just choose the 12 o'clock at that time. Exactly 12 o'clock you choose that muhurta and do the activity. That is called as Abhijit muhurta, which means that is free from any dosha. You can do it at that time. ಅಕಸ್ಮಾತ್ ಏನಾದರೂ ನೀವು ತಿಥಿ ವಾರ ನಕ್ಷತ್ರ ನೋಡೋಕ್ಕಾಗಿಲ್ಲ, ಅಕಸ್ಮಾತ್ ಏನಾದರೂ ನೀವು ಸರಿಯಾಗಿ ಯೋಜನೆ ಮಾಡಿಕೊಂಡು ಒಂದು ಕಾರ್ಯವನ್ನು ಮಾಡೋಕ್ಕಾಗಿಲ್ಲ ಅಂದರೆ ಅವತ್ತಿನ ದಿವಸ 12 ಗಂಟೆಗೆ ಅದನ್ನು ಮಾಡಿಬಿಡ್ರಿ. 12 ಗಂಟೆಗೆ ಮಾಡಿದ್ರೆ ಅದೇನಾಗುತ್ತೆ, ಮಂಗಳಮಯವಾಗಿರುತ್ತೆ. ಅಕಸ್ಮಾತಾಗಿ ನಾವು ಪಂಚಾಂಗ ನೋಡೋಕ್ಕಾಗಿಲ್ಲ, ಏನನ್ನೂ ತೀರ್ಮಾನ ಮಾಡೋಕ್ಕಾಗಿಲ್ಲ, ಆದರೆ ಕಾರ್ಯ ಮಾಡಬೇಕಾಗಿದೆ ಇವಾಗ ಅಂತ ಬಂದರೆ 12 ಗಂಟೆಗೆ ಮಾಡಿಬಿಡಿ. 12 ಗಂಟೆ ಮಾಡಿ ಏನಾಗುತ್ತೆ, ಆ ಮುಹೂರ್ತಕ್ಕೆ ಹೆಸರೇನು, ಅಭಿಜಿತ್ ಮುಹೂರ್ತ. ಅಭಿಜಿತ್ ಮುಹೂರ್ತದಲ್ಲಿ ಮಾಡಿದ್ರೆ ಬೇರೆಲ್ಲ ದೋಷಗಳು ತಾನಾಗಿ ಹೊರಟೋಗ್ಬಿಡುತ್ತೆ. ಸೊ ದಟ್ ಮುಹೂರ್ತ ಹ್ಯಾಸ್ ಕಮ್ ಎಕ್ಸಾಕ್ಟ್ಲಿ 12. ಮುಹೂರ್ತ ಇಸ್ ನಿಯರಿಂಗ್ ನೌ. ಸುಕಲ ಪಚ್ಚ ಅಭಿಜಿತ್ ಹರಿಪ್ರೀತ ಮಧ್ಯ ದಿವಸ ಅತಿಸೀತ ನ ಘಾಮ. ಇಟ್ ಇಸ್ ದ ಎಕ್ಸಾಕ್ಟ್ ದಿ middle of the day, but because it is Vasanta Ritu, it is neither too hot nor too cold. Pavana Kala Loka Vishrama, and everybody seems to be in a very, very peaceful mood at that time. All the entire creation seems to be in a peaceful mood. ಸರಿಯಾಗಿ ಮಧ್ಯಾಹ್ನದ ವೇಳೆ ಬಂದಿದೆ, ಎಲ್ಲರ ಮನಸ್ಸು ಶಾಂತವಾಗಿದೆ, ಏನು ಯಾರಿಗೂ ಅಲ್ಲಿ ತೊಂದರೆ ಇಲ್ಲ. ಶೀತಲ ಮಂದ ಸುರಭಿ ಬಹಬಾವು, ಹರ್ಷಿತ ಸುರ ಸಂತನ ಮನ ಚಾವು, ಬನ ಕುಸುಮಿತ ಗಿರಿ ಗನ ಮನಿ ಆರಾ, ಸ್ರವಹಿ ಸಕಲ ಸರಿತಾಮೃತ ಧಾರಾ. ಲಕ್ಷಣಗಳು ಎಷ್ಟು ಚೆನ್ನಾಗಿದೆ ನೋಡಿ. ಹೌ ಬ್ಯೂಟಿಫುಲ್ ದ ಡಿಸ್ಕ್ರಿಪ್ಷನ್. ಶೀತಲ ಮಂದ ಸುರಭಿ ಬಹವಾಯು. ವಾಯು ಬಂದ್ಬಿಟ್ಟು ಶೀತಲವಾಗಿದೆ, ಇಟ್ಸ್ ವೆರಿ ವೆರಿ ಕೂಲ್. ಆ್ಯಂಡ್ ದೆನ್ ಮಂದ, ಇಟ್ ಇಸ್ ನಾಟ್ ಟೂ ಹಾರ್ಶ್, ಕಮಿಂಗ್ ಟೂ ಫಾಸ್ಟ್, ತುಂಬ ಜೋರಾಗಿ ಬರ್ತಾ ಇಲ್ಲ. ಸುರಭಿ ಅಂದರೆ ಒಳ್ಳೆ ಸುವಾಸನೆ ಬರ್ತಾ ಇದೆ. ವೆನ್ ಯು ಗೋ ಟು ನಿಯರ್ ಚಂಪಕ ವೃಕ್ಷ, ಸಂಪಂಗಿ ಮರದ ಪಕ್ಕದ, ಸಂಪಿಗೆ ಹೂ ಮರದ ಪಕ್ಕದಲ್ಲಿ ಹೋದ ಒಂಥರ ವಾಸನೆ ಬರುತ್ತಲ್ಲ, ಆ ಥರ ಸುಂದರವಾದ ವಾಸನೆ ಬರ್ತಾ ಇದೆ, ಸುವಾಸನೆ. ಹರ್ಷಿತ ಸುರು, ಎಲ್ಲ ದೇವತೆಗಳ ಮನಸ್ಸಲ್ಲಿ ಆನಂದವಾಗಿದ್ದಾರೆ. ಸಂತರು ಕೂಡ ಮನಸ್ಸಲ್ಲಿ ತುಂಬ ಮನಸ್ಸು ಸಮಾಧಾನವಾಗಿದೆ. ಸಾಧು ಸಂತರ ಮನಸ್ಸು ತುಂಬ ಸಮಾಧಾನವಾಗಿದೆ. ಬನ ಕುಸುಮಿತ, ಎಲ್ಲ ಮರಗಳಲ್ಲಿಯೂ ಕೂಡ ಹೂಗಳು ಬಿಟ್ಟಿವೆ ಚೆನ್ನಾಗಿ. ಗಿರಿಗಣ ಮಣಿಯಾರ, ಎಲ್ಲ ಪರ್ವತಗಳಲ್ಲೆಲ್ಲ ಹೊಳೆತಾ ಇವೆ, ಮಣಿಗಳೆಲ್ಲ ಕಾಣಿಸ್ತಾ ಇದೆ ಅಲ್ಲಿ. ಸ್ರವಹಿ ಸಕಲ ಸರಿತ ಅಮೃತಧಾರ, ಎಲ್ಲ ಹೊಳೆಗಳಲ್ಲಿಯೂ ಮತ್ತು ಸಣ್ಣ ಸಣ್ಣ ನೀರಿನ ಸ್ರೋತಗಳಲ್ಲಿಯೂ ಕೂಡ ನೀರು ಚೆನ್ನಾಗಿ ಬರುತ್ತೆ. ಎವ್ರಿವೇರ್ ವಾಟರ್ ಸೀಮ್ಸ್ ಟು ಬಿ ಫ್ಲೋಯಿಂಗ್ ಬ್ಯೂಟಿಫುಲಿ. ಸೋ ಅವಸರ ಬಿರಂಚಿ ಜಬ್ ಜಾನಾ,
सकल सुर साजी विमाना, गगन बिमल संकुल सुर जूथा, गावहि गुण गंधर्व बरूथा। ब्रह्मा बिरंची ಅಂದ್ರೆ Brahma immediately came to know that it is the right time for all of us to go and have darshan of Paramatma now. So immediately all the suras, all the devatas are now going in chariots, in their own chariot. They are all reaching the place now, and then everywhere in the sky it was so beautiful, it looking very very clear, skies are very clear, and then you can see all the devatas standing there in groups. 11 Rudras are standing there, 12 Adityas are standing there, 49 Maruts are standing there, Ashta Vasus are standing there. Everybody, all the groups of devatas are all standing, and on the other side you see all the Gandharvas. The groups of Gandharvas are all singing beautifully there. ಎಲ್ಲರೂ ಗಂಧರ್ವಗಳೆಲ್ಲ ಹಾಡು ಹಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಕೂಡ 11 ರುದ್ರರು, 12 ಆದಿತ್ಯರು, 49 ಮರುದ್ಗಣಗಳು ಎಲ್ಲರೂ ಕೂಡ ಅಲ್ಲಿ ಆನಂದವಾಗಿ ನಿಂತಿದ್ದಾರೆ. ಬರಶೈ ಸುಮನ ಸುಅಂಜಲಿ ಸಾಜಿ, ಗಹ ಗಹಿ ಗಗನ ದುಂದುಭಿ ಬಾಜಿ, ಸ್ತುತಿ ಕರಹಿ ನಾಗ ಮುನಿ ದೇವಾ, ಬಹುವಿಧಿ ಲಾವಹಿ ನಿಜ ನಿಜ ಸೇವಾ. ಬರಶೈ ಸುಮನಸ್ಸು ಅಂಜಲಿ ಸಾಜಿ, ಎಲ್ಲರ ಕೈಯಲ್ಲಿಯೂ ಪುಷ್ಪ ತುಂಬಿದೆ, ಮೇಲಿಂದ ಹಾಕ್ತಾ ಇದ್ದಾರೆ. when the ಕುಂಭಾಭಿಷೇಕ of the Rajagopuram took place 2014 on July 7th, they had the Kumbhabhishekam of the Rajagopuram. When the Rajagopuram, exactly at the time when the Kalash water was being poured on the Kalasha, from the helicopter a lot of flowers are dropped on top. Beautiful flowers are dropped. ಕುಂಭಾಭಿಷೇಕ ಆಯ್ತಲ್ಲ ರಾಜಗೋಪುರದ್ದು, ಅವಾಗ ಸರಿಯಾದ ಸಮಯದಲ್ಲಿ ಮೇಲಿಂದ ಹೆಲಿಕಾಪ್ಟರಿಂದ ಎಲ್ಲ ಹೂವು ಹಾಕಿದ್ರು. ತುಂಬ ಸುಂದರವಾಗಿ ರಾಜಗೋಪುರದ ಮೇಲೆ ಹೂವು ಹಾಕಿದ್ರು. ಸೇಮ್ ವೇ ಆಲ್ ದಿ ದೇವತಾಸ್ ಆರ್ ಆಲ್ ಆಫರಿಂಗ್ ಫ್ಲವರ್ಸ್ ಫ್ರಮ್ ಟಾಪ್. ಗಹ ಗಹಿ ಗಗನ ದುಂದುಭಿ ಬಾಜಿ, ಎವ್ರಿವೇರ್ ಯು ಕ್ಯಾನ್ ಹಿಯರ್ ಆಲ್ ಡ್ರಮ್ಸ್, ಕೆಟಲ್ ಡ್ರಮ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್. ಎಲ್ಲ ಕಡೆ ನೋಡಿದ್ರೆ ಬೇರಿ ನಗಾರಿಗಳೆಲ್ಲ ಜೋರಾಗಿ ಶಬ್ದ ಕೇಳಿಸ್ತಾ ಇದೆ. ಆಕಾಶದಲ್ಲಿ ಪೂರ್ತಿ ಶಬ್ದ ಕೇಳಿಸ್ತಾ ಇದೆ. ಎಲ್ಲ ದೇವತೆಗಳು, ಮುನಿಗಳು, ದೇವತೆ ಎಲ್ಲರೂ ಕೂಡ ಸ್ತುತಿ ಮಾಡ್ತಾ ಇದ್ದಾರೆ. ಆಲ್ ಆಫ್ ದೆಮ್ ಆರ್ ನೌ ಸಿಂಗಿಂಗ್ praises, singing hymns. Bahubidhi lavahi nij nij seva, and all of them are on the earth where Sri Ram is going to be born. People are coming with lot of different gifts also and getting ready there. Sura samoha binati kari, pahuche nij nij dham, जगनिवास प्रभु प्रगटे, अखिल लोक विश्राम, राम लक्ष्मण जानकी जय बोलो हनुमान की. लक्ष्मण जानकी जय बोलो हनुमान की. राम लक्ष्मण जानकी जय बोलो हनुमान की. सच्चिदानंद भगवान की.